ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಶೇಷ ಅಂದರೆ ಏನೂ ಇಲ್ಲ, ಹಾಗೆ ಸುಮ್ಮನೆ ನನ್ನ ಮಗಳು ಬೆಳಗ್ಗೆ 12:30 ಮಲಗಿರೋಳು. ಇವಾಗ 2:30 ಟೈಮು. ಇಷ್ಟೊತ್ತವರೆಗೂ ಮಲಗಿದ್ಲು ಇಲ್ಲಮ್ಮ. ಎದ್ದ ತಕ್ಷಣ ಪಾಪ ಪಾಪ ಕೇಳ್ತಾಳೆ. ನನ್ನ ಪಾಪ ಪಾಪನಾ. ಸೊ ಇವಳು ಮಲಗಿದ್ರೆ ಎಲ್ಲ ಕೆಲಸ ಆಗುತ್ತೆ, ಸೊ ಇಲ್ಲಾಂದರೆ ಆಗಲ್ಲ. ಹಾಗಾಗಿ ಇವಾಗ ಮನೆ ಕ್ಲೀನ್ ಆಯಿತು, ಊಟನೂ ಮುಗೀತು. ಇವಾಗ ಎದ್ಲು. ಇವಾಗ ನನ್ನ ಚಿನ್ನು ಮರಿ ಸ್ನಾನ ಮಾಡುತ್ತೆ ಅಲ್ಲ ಮಮ್ಮಿ? ಸ್ನಾನ ಮಾಡ್ತೀಯ ಬಂಗಾರಿ? ಏನು ಶಾಪ? ನಾವು ಸ್ನಾನ ಮಾಡ್ತೀವಿ ಇವಾಗ. ಹಾಯ್ ಸೇ ಹಾಯ್ ಬಂಗಾರಿ. ಹಾಯ್. ಸಬ್ಸ್ಕ್ರೈಬ್ ಟು ಮೈ ಮಮ್ಮಿ ಯೂಟ್ಯೂಬ್ ಚಾನಲ್. ಟೆಲ್ ಮಿ. ಹೇಳಂಗಿದ್ರೆ ಹೇಳ್ಬಿಡ್ತದೆ ಇಲ್ಲಮ್ಮ. ಹಾಂ ಅಷ್ಟೇ. ಅನ್ನ ಉಂಡ್ರ ಕೇಳು ಎಲ್ಲರೂ. ಹಾಂ ಅನ್ನ ಉಂಡ್ರ ಎಲ್ಲರೂ. ಸೊ ಇದು ವಿಡಿಯೋ ಮಾಡ್ತಾ ಇರೋಕ್ಕೆ ಏನು ಕಾರಣ ಅಂದರೆ, ಸೊ ಎಂತ ಇಲ್ಲ, ಸುಮ್ಮನೆ ಹಾಗೆ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಮಾಡೋಣ ಒಂದು ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹರಟೆನ ಇಟ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ತುಂಬ ಜನ ಕೇಳಿದ್ರು, ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ಅಕ್ಕ ಅವರ ಆಫೀಸಲ್ಲಾಗಲಿ, ಆಮೇಲೆ ನಂಗೆ ಗೊತ್ತಿರೋರು ಎಲ್ಲ ತುಂಬ ಜನ ಕೇಳಿದ್ರು, ನಿಮ್ಮ ಅಕ್ಕದು ಮದುವೆ ವಿಡಿಯೋ ಹಾಕಿಲ್ಲ ಅಂತ. ಸೊ ಅದು ಅವರು ಪೆನ್ಡ್ರೈವಲ್ಲಿ ಇದು ಮಾಡಿದ್ದಾರೆ. ಫೋನಲ್ಲಿ ಆವಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದು ಅಷ್ಟೇ ಇರೋದು. ಸೊ ಕ್ಲಿಯರಾಗಿ ಯಾವುದು ಕರೆಕ್ಟಾಗಿಲ್ಲ. ಲ್ಯಾಪ್ಟಾಪಲ್ಲಿ ಇದೆ, ಅದು ಫೋನಿಗೆ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು ನಮ್ಮ ಅಕ್ಕ. ಹಾಗಾಗಿ ನನಗೂ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲಿಲ್ಲ. ನನಗೂ ಅನಿಸುತ್ತೆ ಅದೊಂದು ಹಾಕಬೇಕಿತ್ತು ಅಂತ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಎಲ್ಲ ಯಾರ್ಯಾರ ಹತ್ರ, ನಮ್ಮ ಅಕ್ಕ ಅವ್ರ ಹತ್ರ, ನಮ್ಮ ತಮ್ಮ ಹತ್ರ ಎಲ್ಲ ಎಷ್ಟು ವೀಡಿಯೋಸ್ ಇದೆ ತಗೊಂಡು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಕ್ತೀನಿ ಅಂತ ಹೇಳ್ತೀನಿ. ಸೊ ಅದೊಂದು ಹಾಕೋಕ್ಕಾಗಿಲ್ಲ, ಅದೊಂದು ಬೇಜಾರು ಅಷ್ಟೇ. ಎಲ್ಲೋಗಿದ್ದಮ್ಮ ನೀನು? ಹೌದಾ, ನಿನ್ನ ಬಟ್ಟೆ ತೋರ್ಸೋಣ? ನಿನ್ನ ಬಟ್ಟೆ ಇಷ್ಟ ಆಯ್ತಾ ಇಲ್ವಾ? ಕೊಡು, ಓಪನ್ ಮಾಡಿ ತೋರ್ಸೋಣ. ನಮ್ಮ ಚಿನ್ನೋದು ಬಟ್ಟೆ ಆರ್ಡರ್ ಮಾಡಿದ್ದೆ, ಆ ಬಟ್ಟೆ ಬಂತು. ಏನು ಮಾಡಬೇಕಮ್ಮ ಇದು? ಅಪ್ಪ ಅಪ್ಪ ಅಂದರೆ ಓಪನ್ ಮಾಡು ಅಂತ ಅರ್ಥ ಅವಳ ಭಾಷೆಯಲ್ಲಿ ತಾನೆಮ್ಮ. ಅಯ್ಯೋ ಇವಳನ್ನ ಎತ್ಕೊಂಡು ಏರೋಷ್ಟರಲ್ಲಿ ಏನು ಮಾಡ್ಬೇಕಮ್ಮ ಅದು? ಅಪ್ಪ ಮಾಡ್ಲಾ? ಬಾ ಕೂತ್ಕೋ, ಓಪ ಮಾಡೋಣ. ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಲಿ? ಅಪ್ಪ ಅಂದರೆ ಓಪನ್ ಮಾಡು ಅಂತ ಅರ್ಥ ಅಲ್ಲಮ್ಮ. ಅಂತ ತಗೋ, ಒಂದು ಕ್ಯೂಟಾಗಿರೋ ಡ್ರೆಸ್ ನಾನು ಚಿನ್ನೋಗಿ ಆರ್ಡ್ರ್ ಮಾಡಿದ್ದೀನಿ. ಸೋ ಕ್ಯೂಟ್. ಅವಳಿಗೆ ಸ್ಲೀವ್ಲೆಸ್ಸು ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಕಿಟಕಿಗೆ ಸ್ಕ್ರೀನ್ ಹಾಕಿದ್ದೀನಿ, ಅದಕ್ಕೆ ಬೆಳಕು ಬರ್ತಾಯಿಲ್ಲ, ಬಿಸಿಲು ಬರುತ್ತೆ ಅಂತ. ತೋರಿಸ್ತೀನಿ ಇಲ್ಲಿ, ಸ್ಕ್ರೀನ್ ತೆಗೆದ್ಬಿಟ್ಟು. ಅಯ್ಯೋ ಹೊಸ ಬಟ್ಟೆ ನೋಡಿ, ಸಖತ್ತಾಗಿದೆ, ಎಲಾಸ್ಟಿಕ್. ಅಯ್ಯೋ ಗುಂಡು, ಇಲ್ಲಿ ಇಕ್ಕು ಬಂಗಾರಿ. ನೀನು ಬಟ್ಟೆ ತೋರ್ಸೋಣ ನೋಡಿ. ಇಲ್ಲಿ ಕೂತ್ಕೋ. ಬೂ ಕುಡಿ ಬೂ ಕುಡಿ. ಟಯರ್ಡ್ ಆಗಿದೆಯಾ? ಕೆಳಗಡೆ ಬಟ್ಟೆ ಹೋಗಿ ತಗೊಂಬಂದು. ಗುಂಡು ಬರೀ ಇಂಥ ತಲಾಟೆಗಳೇ ಮಾಡ್ತಾಳೆ ಯಾವಾಗೂ ನೋಡಿ. ಸೊ ನಾನು ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋದು
ತುಂಬ ಚೆನ್ನಾಗಿದೆ. ಇದು ಈ ಥರ ಇದೆ. ಇದು ಒಂದೇ ಅಲ್ಲ, ಈ ಥರ ಇದೆ ಇದು ನೋಡಿ, ಕೆಳಗಡೆ ಈ ಥರ. ಇವಾಗ ನಮ್ಮ ಗುಂಡಿಗೆ ಹಾಕ್ಬಿಟ್ಟು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಅವಳಿಗೂ ಈ ಥರ ಬಟ್ಟೆ ಹಾಕೊಳ್ಳೋದ ಖುಷಿ 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 ಮ್ಯಾಗೆ. ನನ್ನ ಬಂಗಾರಿಗೆ ನೆಗಡಿ ಬಂದ್ಬಿಟ್ಟಿದೆ, ಕೋಲ್ಡು. ಓ ಅಮ್ಮ ಇರೋ, ಅದು ಕೆಳಗಡೆ ಒಂದು ಹಾಕೋಣ ಇರೋಗುಂಡು. ಬಿಡು ಬಿಡು. ತೋರಿಸ್ಲಾ, ಇಲ್ಲಿ ತೋರಿಸ್ಲಾ. ಸಿ ಸಿ ನಿಂತ್ಕೊ, ಇಲ್ಲಿ ನೋಡು, ಅವಳೇ ತೋರಿಸ್ತಾಳಂತೆ ನೋಡಿ. ಅವಳದು ಏನು ಹಠ ಅಂದರೆ, ಇವಾಗ ನಾನು ಈ ಥರ ಫೋನ್ ಹಿಡ್ಕೊಂಡು ಮಾತಾಡ್ತೀನಲ್ಲ, ಅವಳು ಈ ಥರ ಫೋನ್ ಹಿಡ್ಕೊಂಡು ಮಾತಾಡಬೇಕಂತೆ. ಫುಲ್ ಫೋನ್ನ ತೊಗೊಂಡೋಗಿ ಕ್ಯಾಮ್ರಾದಲ್ಲಿ ಇಕ್ಬಿಟ್ಟು ಹಿಂಗೆ 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 ಮಾಡ್ತಾವಳೆ. ನಾನಲ್ಲಿ ಆಫ್ ಮಾಡಿದ್ದೆ, ಹಿಂಗೆ ಹಿಂಗೆ ಮಾಡ್ತಾಳೆ. ನಿಂಗೆ ಮಾತಾಡೋಕೆ ಆಗಲ್ಲ ಗುಂಡು. ಎದ್ದು ನಿಂತ್ಕೊ. ಈ ಥರ ಇದೆ. ಇಲ್ಲಿ ಎಲಾಸ್ಟಿಕ್ ಇದೆ ಅಲ್ಲ, ಇದು ಅವಳು ಟೈಟ್ ಆಗ್ತಾಯಿದೆ ಅನ್ಸುತ್ತೆ, ಈ ಥರ ಎಳಿತಾ ಇದ್ದಾಳೆ. ಸೊ ಅದೇನು ರಿಟರ್ನ್ ಮಾಡಿಬಿಡ್ತೀನಿ ಇವಾಗ ಅಷ್ಟೇ, ಇನ್ನೇನು ಮಾಡೋದು, ಬೇರೆ ತೊಗೊತೀನಿ. ತೆಗಿಯೋಣ. ಸೊ ಇಲ್ಲಿ ಈ ಥರ ಇದೆ ಅಲ್ಲ, ಇದು ಅವಳಿಗೆ ಚುಚ್ಚುತ್ತಾ ಇದೆ. ಇಲ್ಲಿ ಹಿಂಗೆ ಗಟ್ಟಿಯಾಗಿ ಕುತ್ಕೊಂಡಿದೆ ಅಲ್ಲ, ಅದಕ್ಕೆ ಚುಚ್ಚುತ್ತಾ ಇದೆ ಅವಳಿಗೆ. ಸೊ ಅದಕ್ಕೆ ಹಿಂಗೆ ಹಿಂಗೆ ಹಿಡಿದು ಎಳಿತಾವಳೆ. ನಮ್ಮ ಗುಂಡು ಸ್ನಾನ ಮಾಡಿ ಬಂದ್ಲು ಇವಾಗ ನೋಡಿ, ಹಿಂಗೆ ಮಲ್ಕೊಂಡಿದ್ದಾಳೆ. ಮಲಗಿದ್ದಾಗೆ ಮುದ್ದು ಮಾಡಬೇಕು, ಇಲ್ಲಾಂದರೆ ಮುಟ್ಟಕ್ಕೆ ಬಿಡಲ್ಲ ಅಂತಾಳೆ. ತಲಹಟ್ಟಿ ನೋಡಿ, ಹಿಂಗೆ ಮಲ್ಕೊಂಡವಳೆ. ಸ್ನಾನ ಮಾಡಿದ ತಕ್ಷಣ ಮೇಕಪ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾಳೆ ಹಂಗೆ. ಮಲ್ಕೊಂಡ್ಮೇಲೆ ನಮ್ಮ ಚಿನ್ನಮ್ಮ ಮಲ್ಕೊಂಡ್ಮೇಲೆ ಇಷ್ಟೆಲ್ಲ ಫುಲ್ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು ನೋಡಿ. ಇಷ್ಟು ಪಾತ್ರೆ ಉಜ್ಜಿದೆ. ಅವಳು ಎದ್ದಿದ್ರೆ ಒಂದು ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಫುಲ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಕರೆಕ್ಟ್ ನನ್ನ ಕೆಲಸ ಯಾವಾಗ ಮುಗಿಯುತ್ತೋ ಆವಾಗ ಎದ್ದೇಳ್ತಾಳೆ. ಹಿಂಗೆ ಕೆಲಸ ಮುಗೀತು, ಸ್ವಲ್ಪ ಫೋನ್ ಹಿಡ್ಕೊಂಡು ಕುತ್ಕೊಂಡೆ, ಎದ್ಬಿಟ್ಲು. ಇವಾಗಾದರೂ ಮಲ್ಗವಳೆ. ಸೊ ಇವಾಗ ಇವಳನ್ನ ನೋಡ್ಕೊಳ್ಳೋ ಡ್ಯೂಟಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗು ನಮ್ಮ ಅಕ್ಕ ಮದುವೆ ವ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡಿ, ಹೆಂಗಾದರೂ ಮಾಡಿ ಅದೊಂದು ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.